ಧನುರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ನೀವು ಮೊದಲನೇ ಸಲ ಬರ್ತಾ ಇದ್ದೀರಾ ಅಥವಾ ಹಲವಾರು ಬಾರಿ ಬಂದಿದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಧನುರಾಶಿಯವರಿಗೆ ಸಂಬಂಧಪಟ್ಟಂತೆ ಅಂದರೆ ನಿಮಗೆ ಅತ್ಯಂತ ಅವಶ್ಯಕವಾದಂತಹ ವಿಚಾರಗಳನ್ನು, ಇಂಪಾರ್ಟೆಂಟ್ ವಿಚಾರಗಳನ್ನು ತಿಳಿಸ್ತಾ ಇರ್ತೇನೆ. ನಿಮಗೆ ತುಂಬ ಕೆಲಸ ಮಾಡುತ್ತೆ ಅಂದರೆ ಅವಶ್ಯಕವಾಗಿರ್ತಕ್ಕಂಥ ವಿಚಾರಗಳು, ನಿಮಗೆ ಉಪಯೋಗಕ್ಕೆ ಬರ್ತಕ್ಕಂಥ ವಿಚಾರಗಳನ್ನು ತಿಳಿಸ್ತೇನೆ. ನೋಡಿ, ಬಂಗಾರ, ಧನುರಾಶಿಯವರು ನೀವು ಬಂಗಾರವನ್ನು ಖರೀದಿಸುವಂತಹ ಯೋಗ ಫಲಗಳು ನಿಮಗೆ ಬೇಕು ಅಂತಾದಲ್ಲಿ, ಎಸ್, ನಾವೀಗ ಬಂಗಾರ ಮಂತ್ರಕ್ಕೆ ಮಾವಿನಕಾಯಿ ಹೋದ್ರಲ್ಲ, ಮಂತ್ರ ಜಪ ಮಾಡಿದ ತಕ್ಷಣ ಯಾರು ಬಂಗಾರ ತಂದ್ಕೊಟ್ಬಿಡಲ್ಲ. ಆದರೆ ನಿಮ್ಮ ಹತ್ರ ಎಷ್ಟೇ ದುಡ್ಡಿದೆ ಆ ದುಡ್ಡಿನಲ್ಲಿ ನೀವು ಬಂಗಾರವನ್ನು ಖರೀದಿ ಮಾಡಿ ಅದನ್ನು ಇಟ್ಕೊಳ್ಬೇಕು ಅಂದರೆ ಅದೊಂದು ಯೋಗ ಬೇಕು. ಬಂಗಾರವನ್ನು ಖರೀದಿಸುವ ಯೋಗ, ಈಗ ವಾರ ಭವಿಷ್ಯ, ಮಾಸ ಭವಿಷ್ಯ, ದಿನ ಭವಿಷ್ಯ ಹೇಳ್ತಾ ಇರ್ತಾರೆ. ಇವತ್ತು ನಿಮಗೆ ಬಂಗಾರವನ್ನು ಖರೀದಿಸುವ ಯೋಗವಿದೆ ಅಂತ. ಅದು ಹೆಂಗೆ ಬಂತದು? ಆ ಒಂದು ಗ್ರಹ ಸ್ಥಿತಿಗಳ ಮೇಲೆ ಬರ್ತದೆ. ಅದನ್ನು ನೀವು ಉಪಯೋಗಿಸ್ಕೊಂಡು ನೀವು ಬಂಗಾರವನ್ನು ಖರೀದಿಸಿ ಕಟ್ಕೊಂಡಿದ್ರೆ, ಯಾಕೆಂದರೆ ಅಯ್ಯೋ ಗುರುಳೆ 10,000 ರೂಪಾಯಿ 1 ಗ್ರಾಮ್ ಬಂಗಾರ ತಗೊಳಕ್ಕಾಗುತ್ತಾ? ಅದು ನೀವು 500 ರೂಪಾಯಿ ಇದ್ದೋಗಿ ಇದೆಲ್ಲ ಹೊಡೆದಿದ್ದು 500 ರೂಪಾಯಿ 1 ಗ್ರಾಮ್ ಬಂಗಾರ ತಗೊಳಕ್ಕಾಗುತ್ತಾ ಅಂತ. ನೀವು 5,000 ರೂಪಾಯಿ ಇದ್ದೋಗಿ ಇದೆಲ್ಲಾಗೋ, 10,000 ರೂಪಾಯಿ ಇದ್ದಾಗೂ ಇದೆಲ್ಲಾಗೋ. ಬಟ್ ಏನಂತಂದರೆ, ಮೊದಲನೇದಾಗಿ ನಿಮಗೆ ತೆಗೆದುಕೊಳ್ಬೇಕು ಅನ್ನೋ ಇಚ್ಛಾಶಕ್ತಿ ಬರಬೇಕಾಗ್ತದೆ. ನಿಮ್ಮ ಹತ್ರ ಈಗಲೂ 10,000 ಇದೆ, ಹಾಗಂತ ನೀವು ಹೋಗ್ಬಿಟ್ಟು ಅದನ್ನು ಬಂಗಾರ ತಗೊಳೋಕೆ ಯೂಸ್ ಮಾಡಲ್ಲ, ಬೇರೆ ಏನೇನೋ ಕೆಲಸ ಯೂಸ್ ಮಾಡ್ತಾ ಇರ್ತೀರ, ಅಥವಾ ಹಾಗೇ ಇರಲಿ, ಬೇಕಾರೆ ಏನಕ್ಕಾರ ಬೇಕಾಗುತ್ತೆ ಅಂತ ಹಾಗೇ ಇಟ್ಕೊಂಡಿರ್ತೀರ, ಬಿಟ್ಟರೆ ಬಂಗಾರನ ಮಾತ್ರ ಖರೀದಿ ಮಾಡಲ್ಲ, ಹೌಲ್ವಾ? ಸೊ ಅಂದರೆ ಬಂಗಾರವನ್ನು ಖರೀದಿಸಬೇಕು ಅಂದರೆ ಒಂದು ಯೋಗ ಬರಬೇಕು. ಆ ಯೋಗ ಯಾವ ದೇವತಾರಾಧನೆಯಿಂದ, ಯಾವ ರೀತಿಯಲ್ಲಿ ಧನುರಾಶಿಯವರಿಗೆ ಬಂಗಾರ ಖರೀದಿಸುವ ಯೋಗ, ಬಂಗಾರವನ್ನು ತೆಗೆದುಕೊಳ್ಳುವ ಯೋಗ ಬರ್ತದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ಧನುರಾಶಿಯವರಿಗೆ ಇಂಪಾರ್ಟೆಂಟ್ ಅಷ್ಟೇ ಅಲ್ಲ, ಬಂಗಾರವನ್ನು ಅಡಮಾನ ಇಟ್ಬಿಟ್ಟಿದ್ರೆ ಅದನ್ನು ಬಿಡಿಸ್ಕೊಂಡು ಬರಲಿಕ್ಕೆ ಕೂಡ ಸಹ ಒಳ್ಳೆಯ ಯೋಗಗಳು ಹೇಗೆ ಸಿಗುತ್ತೆ ನಿಮಗೆ ಅನ್ನುವಂಥದ್ದನ್ನು ಸಹ ಏನು ಮಾಡಿದ್ರೆ ಧನುರಾಶಿಯವರು ಅಡಮಾನ ಇಟ್ಟ ಬಂಗಾರವನ್ನು ಬಿಡಿಸ್ಕೊಳ್ಬಹುದು ಅನ್ನುವಂಥದ್ದನ್ನು ಸಹ ವಿಡಿಯೋದಲ್ಲಿ ತಿಳಿಸ್ತಾರೆ. ನೋಡಿ, ಬಂಗಾರವನ್ನು ಖರೀದಿಸುವಂತಹ ಯೋಗ ಜ್ಯೋತಿಷ್ಯ ಏನು ಹೇಳುತ್ತೆ? ಹಲವಾರು ಬೇರೆ ಬೇರೆ ಆಯಾಮಗಳು, ಪಂಚಮಾಧಿಪತಿ, ಭಾಗ್ಯಾಧಿಪತಿ, ಲಾಭಾಧಿಪತಿ ಎಲ್ಲ ಹೇಳ್ತಾರೆ. ಬಟ್ ಆದರೆ ಅಂದರೆ ಅದೆಲ್ಲ ಸಪೋರ್ಟಿವ್ ಆಗಿ, ಆದರೆ ಮೇಯ್ನ್ ಆಗಿ ಬಂಗಾರವನ್ನೇ ಖರೀದಿಸುವ ಯೋಗ ಬೇಕು ಅಂದರೆ 2 ಬಹಳ ಇಂಪಾರ್ಟೆಂಟ್ ಆದಂತಹ ಗ್ರಹಗಳು, ಒಂದು ಶುಕ್ರ, ಇನ್ನೊಂದು ದ್ವಿತೀಯಾಧಿಪತಿ, 2ನೇ ಮನೆ ಅಂದರೆ ನಿಮ್ಮ ರಾಶಿ ಅಥವಾ ಲಗ್ನದಿಂದ 2ನೇ ಮನೆಯ ಅಧಿಪತಿ ನಿಮಗೆ ಬಂಗಾರವನ್ನು ಕೊಡಿಸುವಂತಹ ಒಂದು ಯೋಗವನ್ನು ಕೊಡ್ತಾನೆ. ಅಂದರೆ ಧನುರಾಶಿಯವರ ಕೇಸ್ನಲ್ಲಿ ಶನಿ ಹಾಗೂ ಶುಕ್ರ ಗ್ರಹ ಹಾಗೂ ದ್ವಿತೀಯಾಧಿಪತಿಯಾದಂಥ ಒಂದು ಶನಿ, ಆದ್ದರಿಂದ ಶನಿ ಶುಕ್ರರ ಆರಾಧನೆಯಿಂದ ಧನುರಾಶಿಯವರು ಬಂಗಾರವನ್ನು ಖರೀದಿಸುವಂತಹ ಯೋಗವನ್ನು ಪಡೆದುಕೊಳ್ತಾರೆ. ನೆನಪಿಟ್ಕೊಳ್ಬೇಕು ಇದನ್ನು. ನೀವು ಧನುರಾಶಿಯವರು ನಿಮಗೆ ಬಂಗಾರ ಖರೀದಿಸುವಂತಹ ಯೋಗ ಫಲಗಳು ಚೆನ್ನಾಗಿ ಬರಬೇಕು ಅಂದರೆ ನೀವು ಶನಿ ಹಾಗೂ ಶುಕ್ರರ ಆರಾಧನೆಯನ್ನು ಜಾಸ್ತಿ ಮಾಡಿಬಿಡ್ಬೇಕು. ಈಗ ಶುಕ್ರವಾರ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ಅಲ್ಲಿ ಅಮ್ಮನವ್ರ ದೇವಸ್ಥಾನದಲ್ಲಿ ಒಂದು ಕುಂಕುಮಾರ್ಚನೆ ಮಾಡಿಸೋದು, ಫಲಪಂಚಾಮೃತ ಅಭಿಷೇಕ ಮಾಡಿಸೋವಂಥದ್ದು ಮಾಡಬಹುದು. ನೀವು ಶನಿವಾರ ಶನೇಶ್ವರನ ಆರಾಧನೆಯನ್ನು ಮಾಡ್ಕೊಂಡ್ರೆ 2 ರೀತಿಯಲ್ಲಿ ಒಳ್ಳೆಯದು. ಅರ್ಧಾಷ್ಟಮ ಶನಿನೂ ಪೀಡೆ ಪರಿಹಾರ ಆಗುತ್ತೆ, ಈ ಜೊತೆಗೆ ಬಂಗಾರ ಖರೀದಿಸುವ ಯೋಗವೂ ಬರ್ತದೆ. ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ವಿಚಾರ, ಡಬಲ್ ಪ್ರಾಫಿಟ್ ಆಗುತ್ತೆ ನಿಮಗೆ ಧನುರಾಶಿಯವರಿಗೆ ಶನೇಶ್ವರನ ಆರಾಧನೆಯಿಂದ. ಶನಿವಾರ ಒಂದು ಹೊತ್ತು ಉಪವಾಸ ಮಾಡಬಹುದು, ಕಾಲು ನೋವು ಬರೋ ತನಕ ಶನೇಶ್ವರ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಮಾಡಬಹುದು. ಎಳ್ಳೆಣ್ಣೆ, ಒಂದು ಕಬ್ಬಿಣದ ಬಾಂಡ್ಲಿಯಲ್ಲಿ ಒರಿಜಿನಲ್ ಕುಕ್ಕಿಂಗ್ ರೇಟ್ ಎಳ್ಳೆಣ್ಣೆ ಹಾಕ್ಕೊಂಡು ಮುಖ ನೋಡಿಕೊಂಡು ಒಂದು ಬೆರಳುಗಾತ್ರ ಬತ್ತಿ ಹಾಕಿ ದೀಪ ಹಚ್ಚಬಹುದು, ಅಲ್ವಾ? ಸೊ ಈ ಥರ ಶನೇಶ್ವರನ ಪ್ರತಿದಿನ ಬೆಳಗ್ಗೆ ಎದ್ದು ದತ್ತಾತ್ರೇಯ ವಜ್ರಕವಚ ಸ್ತೋತ್ರ, ಶನೇಶ್ವರ ಅಷ್ಟೋತ್ತರ, ದಶರಥ ಶನಿ ಸ್ತೋತ್ರ, ಆಮೇಲೆ ಲಕ್ಷ್ಮೀ ಅಷ್ಟೋತ್ರ, ದುರ್ಗಾ ಅಷ್ಟೋತ್ರ, ಶುಕ್ರ ಅಷ್ಟೋತ್ರ ಪಠನೆ ಮಾಡ್ಬೋದು. ಇಲ್ಲ ಲಲಿತಾ ಸಹಸ್ರನಾಮ ದಿ ಬೆಸ್ಟ್. ಶನಿ ಅಷ್ಟೋತ್ರ ಓದ್ಕೊಂಡ್ಬಿಟ್ಟು ಲಲಿತಾ ಸಹಸ್ರನಾಮವನ್ನು ಓದೋದೋ ಕೇಳಿಸ್ಕೊಳ್ಳೋದೋ ಮಾಡಿದ್ರು ಕೂಡ ನಿಮಗೆ ಬಂಗಾರವನ್ನು ಖರೀದಿಸುವಂಥ ಯೋಗ ಫಲಗಳು ಬರುತ್ತೆ. ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳ ಕಣ್ಣಲ್ಲಿ ನೀರು ಹಾಕ್ಸ್ಬಾರ್ದು. ಮುತ್ತೈದೆಯರ ಆಶೀರ್ವಾದವನ್ನು ಪಡಿಬೇಕು, ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಮುತ್ತೈದೆಯರ ಆಶೀರ್ವಾದ ಪಡಿಬೇಕು. ಅಪ್ಪ ಅಮ್ಮ ಇಬ್ಬರು ಇದ್ದಾರೆ ಅಂತ ಆದರೆ ನಿಮಗೆ ಅಮ್ಮನಿಗೆ ಒಂದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಕ್ಕಂಥದ್ದು ಅದ್ಭುತವಾದ, ನಿಮ್ಮಮ್ಮ ನಿಮಗೆ ಆಶೀರ್ವಾದ ಮಾಡಿಬಿಟ್ರೆ ನಿಮಗೆ ಬಂಗಾರ ಖರೀದಿಸುವ ಯೋಗ ಬಂದ್ಬಿಡ್ತದೆ ಅಲ್ಲಿ, ಅಲ್ವಾ? ಸೊ ಶನಿ ಹಾಗೂ ಶುಕ್ರರ ಆರಾಧನೆ ಬಹಳ ವಿಶೇಷವಾಗಿ ಮಾಡಿದ್ರೆ ನಿಮಗೆ ಬಂಗಾರ ಖರೀದಿಸುವ ಯೋಗ. ಅಷ್ಟೇ ಅಲ್ಲ, ಒಂದು ವಿಶೇಷವಾದ ಮಂತ್ರವನ್ನು ಸಹ ಹೇಳ್ತಾನೆ ಈ ವಿಡಿಯೋ ಎಂಡಲ್ಲಿ, ಸ್ವರ್ಣಾಕರ್ಷಣ ಭೈರವ ಮಂತ್ರ ಅಂತ. ಅದರಿಂದ 2 ಉಪಯೋಗಗಳಿದೆ, ಒಂದು ಬಂಗಾರ ಖರೀದಿಸುವ ಯೋಗ, ಇನ್ನೊಂದು ಅಡಮಾನ ಇಟ್ಟು ಬಂಗಾರ ಬಿಡಿಸ್ಕೊಂಡು ಬರುವಂಥ ಯೋಗ. ಅದ್ಭುತವಾದ ಮಂತ್ರ, ವಿಡಿಯೋ ಎಂಡಲ್ಲಿ ಅದನ್ನು ಹೇಳ್ತಾನೆ.
ಗೊತ್ತಾಯ್ತಲ್ವಾ. ಇಲ್ಲಿ ನೀವು ಇನ್ನೂ ವಿಶೇಷವಾಗಿ ಕ್ಷೇತ್ರ ದರ್ಶನಗಳು, ಅಮ್ಮನವರ ವಿಶೇಷವಾದಂತಹ ಶಕ್ತಿಪೀಠಗಳು ನಮ್ಮ ಕರ್ನಾಟಕದಲ್ಲೇ ಇದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಅಥವಾ ಮೈಸೂರಿನಲ್ಲಿ ಅಷ್ಟಾದಶ ಶಕ್ತಿಪೀಠಗಳಲ್ಲೊಂದಾದಂತಹ ಚಾಮುಂಡೇಶ್ವರಿ ತಾಯಿಯ ಸಾನ್ನಿಧ್ಯ ಇದೆ. ಸೊ ಅಲ್ಲಿ ಹಾಗೂ ಹೋಗಿ ಪ್ರಾರ್ಥನೆ ದರ್ಶನ ಪೂಜೆ ಮಾಡ್ಕೊಂಡು ಬಂದರೂ ಕೂಡ ತುಂಬ ಅನುಕೂಲವಾಗುತ್ತದೆ. ಗೊತ್ತಾಯ್ತಲ್ವಾ. ಇನ್ನೊಂದು ಬಹಳ ಇಂಪಾರ್ಟೆಂಟ್, ಈಗ ಖರೀದಿಸುವಂಥದ್ದು ಒಂದಾದರೆ, ಇನ್ನೊಂದು ಈಗ ನೀವು ಅರ್ಧಾಷ್ಟಮ ಶನಿಲಿರೋದ್ರಿಂದ ಮುಂದೆ ಪಂಚಮ ಶನಿ ಬರೋದ್ರಿಂದ ಇನ್ನು 5 ವರ್ಷಗಳ ಕಾಲ ಒಂದು ಡೇಂಜರ್ ಇದೆ ನಿಮಗೆ. ಏನಪ್ಪ ಅಂದರೆ ಬಂಗಾರವನ್ನು ನೀವು ಅಡ ಇಟ್ಬಿಡುವ ಸಾಧ್ಯತೆ, ಒಂದ್ಸ ಅಡ ಇಟ್ಬಿಟ್ರೆ ಅದನ್ನು ಬಿಡಿಸ್ಕೊಳ್ಳೋಕೆ ಬರೋಕ್ಕಾಗ್ದೇ ಒದ್ದಾಡ್ತಕ್ಕಂಥ ಸಾಧ್ಯತೆ ಇದು ತೀರಾ ಜಾಸ್ತಿ ಇದೆ. ಸೊ ಅದರಿಂದ ಇದರ ಬಗ್ಗೆ ನೀವು ವಿಶೇಷವಾಗಿ ಗಮನವನ್ನು ಹರಿಸಬೇಕಾಗ್ತದೆ ಧನುರಾಶಿಯವರು. ಸೊ ನಾನು ಈ ಕೂಡಲೇ ನೀವು ಒಂದು ರೂಲ್ ಏನಪ್ಪ ಅಂದರೆ, ಯಾವುದೇ ಕಾರಣಕ್ಕೂ ಬಂಗಾರ ಮಾತ್ರ ಅಡ ಇಡೋದಿಲ್ಲ. ಗಂಜಿ ಕುಡ್ಕೊಂಡು ಬೇಕಾದ್ರೆ ಇರ್ತೀನಿ, ಉಪವಾಸ ಬೇಕಾದ್ರೆ ಇರ್ತೀನಿ, ಬಂಗಾರ ಮಾತ್ರ ಅಡ ಇಡಲ್ಲ ಅನ್ನುವಂಥದ್ದು. ಯಾಕೆ ಅಂತಂದರೆ ಅದು ನಿಮ್ಮ ಕಷ್ಟಗಳಿಗೋಸ್ಕರ ನೀವು ಸಂಪಾದನೆ ಮಾಡ್ಕೊಂಡು ನಿಮಗೋಸ್ಕರ ಅದು ಇರ್ತಕ್ಕಂಥದ್ದು ಅಂಥೇಳಿ ಅದೊಂದು ಪರ್ಸೆಪ್ಷನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನೀವು ಬಂಗಾರ ಅಡ ಇಟ್ಬಿಡ್ಲಿ ಅಂತ ಹೇಳ್ಬಿಟ್ಟು ಖಂಡಿತ ಆ ಪರ್ಸೆಪ್ಷನ್ ಇಟ್ಕೊಳ್ಬೇಡಿ, ಬೆಳೆಸ್ಕೊಳ್ಬೇಡಿ. ಬಂಗಾರ ಅಂದರೆ ಲಕ್ಷ್ಮಿ, ನಿಮ್ಮ ಮನೆಯ ಲಕ್ಷ್ಮಿಯನ್ನು ದಯವಿಟ್ಟು ನೀವು ತಗೊಂಡೋಗಿ ಅಡ ಇಡಬೇಡಿ. ದರಿದ್ರ ಸುತ್ತಕೊಳ್ಳುತ್ತೆ. ಒನ್ಸ್ ಅದು ಶುರುವಾಯಿತು ಅಂದರೆ, ಖಾಲಿ ಸುತ್ತಕೊಳ್ತು ಅಂದರೆ ಕುತ್ತಿಗೆನೂ ಸುತ್ತಕೊಂಡ್ಬಿಡ್ತದೆ, ಎಲ್ಲದೂ ಸುತ್ತಕೊಂಡ್ಬಿಡ್ತದೆ. ಸೊ ಅದರಿಂದಾಗಿ ದಯವಿಟ್ಟು ಆ ರೂಢಿಯನ್ನೇ ಆರಂಭಿಸಬೇಡಿ. ಬಂಗಾರವನ್ನು ಅಡಮಾನ ಇಡಬೇಡಿ. ಅದನ್ನು ಹೊಸದಾಗಿ ನಾನು ಹೇಳ್ತಾ ಇರೋದು. ಯಾಕೆಂದರೆ ಮುಂದೆ ಅರ್ಧಾಷ್ಟಮ ಶನಿ, ಪಂಚಮ ಶನಿ ಎಲ್ಲ ಇನ್ನೊಂದು 5 ವರ್ಷ ನೋಡ್ಬೇಕು ನೀವು. ಆದ್ದರಿಂದ ಸ್ಟಾರ್ಟೇ ಮಾಡಿಬಿಡಿ ಬಂಗಾರ ಅಡಮಾನ ಇಡೋವಂಥದ್ದು. ಎರಡನೇದು, ಆಲ್ರೆಡಿ ಬಂಗಾರ ಅಡ ಇಟ್ಬಿಟ್ಟಿದ್ದೀನಿ ಗುರುಗಳೇ, ಬಿಡಿಸ್ಕೊಂಡು ಬರತಕ್ಕಂಥದ್ದು ಹೇಗೆ ಅದನ್ನು ಫಸ್ಟ್ ನೀವು ದೃಢ ನಿರ್ಧಾರ ಮಾಡಬೇಕು. ನಾನು ಬಂಗಾರವನ್ನು ಬಿಡಿಸ್ಕೊಂಡು ಬರಲೇಬೇಕು, ಅದೇ ನನ್ನ ಟಾರ್ಗೆಟ್, ಬಂಗಾರ ಬಿಡಿಸ್ಕೊಂಡು ಬರೋದು ಅಂತ. ಎರಡನೇದಾಗಿ ನಿಮಗೆ ಇಷ್ಟವಾದ ದೇವರು, ನಿಮ್ಮ ಮನೆ ದೇವರುಗಳೆಲ್ಲ ಪ್ರಾರ್ಥನೆ ಏನಪ್ಪ ಅಂದರೆ, ದಯವಿಟ್ಟು ನನಗೆ ಬಂಗಾರವನ್ನು ಬಿಡಿಸ್ಕೊಂಡು ಬರತಕ್ಕಂಥ ಶಕ್ತಿಯನ್ನು ಕೊಡು. ಹಾಗೂ ಷಷ್ಠ್ಯಾಧಿಪತಿಯೇ ಶುಕ್ರ, ಅದರಿಂದ ಅಮ್ಮನವರಲ್ಲಿ ವಿಶೇಷವಾದಂತಹ ಒಂದು ಪ್ರಾರ್ಥನೆ ಪೂಜೆಗಳು ಏನಪ್ಪ ಅಂದರೆ, ನಂಗೆ ಬಂಗಾರವನ್ನು ಬಿಡಿಸ್ಕೊಂಡು ಬರುವ ಒಂದು ಯೋಗವನ್ನು ಕೊಡು ತಾಯಿ. ಇನ್ನು ಮೇಲೆ ನಾನು ಒಂದ್ಸಲ ಅದನ್ನು ಬಿಡಿಸ್ಕೊಂಡು ಬಂದೆ ಅಂದರೆ ಇನ್ನು ಮೇಲೆ ನಾನು ಯಾವುದೇ ಕಾರಣಕ್ಕೂ ಆ ಬಂಗಾರವನ್ನು ಅಡ ಇಡಲ್ಲ ಅಂತ ಒಂದು ದೃಢ ನಿರ್ಧಾರ, ಒಂದು ಸಂಕಲ್ಪ, ಒಂದು ಆಣೆ ಪ್ರಮಾಣಗಳು, ಒಂಥರ ದೃಢ ನಿರ್ಧಾರಕ್ಕೆ ಬಂದ್ಬಿಡ್ಬೇಕು. ಇನ್ನು ಮೇಲೆ ಬಂಗಾರ ಮಾತ್ರ ಅಡ ಇಡಲ್ಲ ನಾನು ಅಂಥೇಳಿ. ಇದನ್ನು ಬಹಳ ವಿಶೇಷವಾಗಿ ಗಮನಿಸಬೇಕು ನೀವು, ಗೊತ್ತಾಯ್ತಲ್ವಾ. ಸೊ ಬಂಗಾರವನ್ನು ಅಡಮಾನ ಇಡಲೇಬಾರದು, ಬಹಳ ಪ್ರಮುಖವಾಗಿ ಅದನ್ನು ಇಟ್ಟುಬಿಟ್ಟಾಗ ಕೂಡ ಈ ಥರ ಪ್ರಾರ್ಥನೆ ಮಾಡ್ಕೊಂಡು ಬರ್ತಕ್ಕಂಥದ್ದು. ಜೊತೆಗೆ ಅಮ್ಮನವರ ಕ್ಷೇತ್ರಗಳಿಗೆ, ನಾನು ಆಗಲೇ ಹೇಳಿದೆ ಕರ್ನಾಟಕದಲ್ಲಿ ಅಮ್ಮನವರ ಕ್ಷೇತ್ರಗಳು ತುಂಬ ಇದ್ದಾವೆ ಅಂತ. ಅಮ್ಮನವರ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಶುಕ್ರವಾರಗಳಲ್ಲಿ ಒಂದು ತುಲಾಭಾರ ಸೇವೆ, ಅಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚತಕ್ಕಂಥದ್ದು. ಈಗ ಕೊಲ್ಲೂರು ಇರಬಹುದು, ಹೊರನಾಡು ಅನ್ನಪೂರ್ಣೇಶ್ವರಿ ಇರಬಹುದು, ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಇರಬಹುದು, ಉತ್ತರ ಕರ್ನಾಟಕದಲ್ಲಿ ತುಂಬ ಅಮ್ಮನವರ ಸನ್ನಿಧಾನಗಳಿದೆ, ಯಲ್ಲಮ್ಮ ದೇವಿ ಇರಬಹುದು, ಸೊ ಬನಶಂಕರಿ ಇರಬಹುದು. ಹೀಗೆ ಅಮ್ಮನವರ ಸನ್ನಿಧಾನಗಳಲ್ಲಿ ನೀವು ಶುಕ್ರವಾರಗಳಲ್ಲಿ ಹೋಗಿ ಅಲ್ಲಿ ತುಲಾಭಾರ ಸೇವೆಯೋ ಅಥವಾ ಕುಂಕುಮಾರ್ಚನೆಯೋ ಅಭಿಷೇಕವೋ ಅಥವಾ ದೀಪ ಹಚ್ಚತಕ್ಕಂಥದ್ದು ಇತ್ಯಾದಿಗಳು ಮಾಡಿ ಪ್ರಾರ್ಥನೆ ಹರಕೆ ಈ ಥರ ಯಾಕೆಂದರೆ ಕೆಲವರು 5 ಲಕ್ಷ 10 ಲಕ್ಷ 20 ಲಕ್ಷ ಬಂಗಾರ ಅಡ ಇಟ್ಬಿಟ್ಟಿರ್ತಾರೆ, ಬಿಡಿಸ್ಕೊಳ್ಳೋಕೆ ಬರೋಕ್ಕಾಗದೇ ಇರೋ ಥರ. ಸೊ ಅದರಿಂದ ಬಿಡಿಸ್ಕೊಂಡು ಬಂದರೆ, ಆ ಬಂಗಾರವನ್ನು ಏನಾದರೂ ನಾನು ಬಿಡಿಸ್ಕೊಂಡು ಬಂದೆ ಅಂದರೆ ಒಂದು 100 ಮಿಲಿ ಅಷ್ಟಾದರೂ ಬಂಗಾರವನ್ನು ನಾನು ಸಮರ್ಪಣೆ ಮಾಡ್ತೇನೆ. ಇಲ್ಲಿ ಅಮ್ಮನವರಿಗೆ ಆ ದೇವಸ್ಥಾನದ ಹುಂಡಿಲಿ ಹಾಕ್ತೀನಿ. ಒಂದು 100 ಮಿಲಿ ಅಷ್ಟು ದುಡ್ಡಾಗಿ, ಒಂದೇ ದುಡ್ಡು ಈಗ ಒಂದು ಕೇಳಕ್ಕೆ ಒಂದು 900-1000 ರೂಪಾಯಿ ಆಗ್ಬೋದು. ಅದನ್ನು ಬಿಡಿಸ್ಕೊಂಡು ಬರೋಂಗಾದರೆ ಹಾಕ್ತೀನಿ ಅಂತ, ಬಿಡಿಸ್ಕೊಂಡು ಬಂದ ಮೇಲೆ ಹಾಕ್ಬಿಟ್ರೆ ಆಯಿತು. ಇಷ್ಟು ಸುಲಭವಾದಂಥದ್ದು. ಇಲ್ಲ ಇನ್ನೂ ಪವರ್ಫುಲ್ ಆಗಿರತಕ್ಕಂಥ ಇನ್ನೊಂದೇನಾದ್ರು ಪರಿಹಾರ ಬೇಕು ಅಂದರೆ, ನಿಮ್ಮೆಲ್ಲರ ಬಂಗಾರದ ಅಡಮಾನ ಇಟ್ಟು ಬಂಗಾರ ಬಿಡಿಸ್ಕೊಂಡು ಬರೋಕ್ಕೆ ಅಥವಾ ಬಂಗಾರ ಖರೀದಿಸುವ ಯೋಗ ಬಲ ಬರಲಿಕ್ಕೆ ಸ್ವರ್ಣಾಕರ್ಷಣ ಭೈರವ ಮಂತ್ರ ವಿಡಿಯೋ ಎಂಡಲ್ಲಿ ಹೇಳ್ತಿದ್ದೀನಿ ನಾನು. ಹಾಗೂ ಅದೇ ಮಂತ್ರವನ್ನು ಬಳಸ್ಕೊಂಡು ವಿಶೇಷವಾದ ಪರಿಹಾರವನ್ನು ನಾವು ಮಾಡ್ತಾ ಇದ್ದೇವೆ. ಆ ವಿಶೇಷವಾದ ಪರಿಹಾರ ಏನಪ್ಪ ಅಂತಂದರೆ, ವೀಕ್ಷಕರೇ, ಈ ಬಂಗಾರದ ವಿಚಾರದಲ್ಲಿ ಅಂದರೆ ನೀವು ಅಡಮಾನ ಇಟ್ಟ ಬಂಗಾರ ಬಿಡಿಸಿಕೊಳ್ಳಿಕ್ಕಾಗಿರಬಹುದು ಅಥವಾ ಬಂಗಾರವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕಾಗಬಹುದು, ಪ್ರತಿಯೊಬ್ಬ ಮನುಷ್ಯನಿಗೂ ಅನುಕೂಲವಾಗಬೇಕು ಅಂಥೇಳಿ ನಮ್ಮಲ್ಲಿ ವಿಶೇಷವಾದಂತಹ ಮಂತ್ರಗಳಿದೆ. ಆ ಮಂತ್ರಗಳಲ್ಲಿ ಒಂದು ಸ್ವರ್ಣಾಕರ್ಷಣ ಭೈರವ ಮಂತ್ರ ಅಂತ. ಈ ವಿಡಿಯೋ ಎಂಡಲ್ಲಿ ನಾನು ಹೇಳ್ತೀನಿ ಆ ಮಂತ್ರವನ್ನು ಅಂತ ಹೇಳಿದ್ದೀನಿ, ಖಂಡಿತವಾಗಿ ಹೇಳ್ತೇನೆ. ಆ ವಿಶೇಷವಾದಂತಹ ಸ್ವರ್ಣಾಕರ್ಷಣ ಭೈರವ ಮಂತ್ರವನ್ನು ಗುರುಪೂರ್ಣಿಮೆಯ ದಿವಸ ಅಂದರೆ ಜುಲೈ 10ನೇ ತಾರೀಕು ಗುರುವಾರ ಅದೇ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಮಾಡ್ತಾ ಇದ್ದೀವಿ, ಆ ಮಂತ್ರ ಹೋಮ ಅಂತ ಮಾಡ್ತಾ ಇದ್ದೇವೆ. ಸೊ ಈ ಒಂದು ವಿಶೇಷವಾದ ಸ್ವರ್ಣಾಕರ್ಷಣ ಭೈರವ ಮಂತ್ರ ಹೋಮದಲ್ಲಿ ಈ ಧನಾಕರ್ಷಕ ಅದ್ಭುತವಾದ ಮಣಿಯನ್ನು ಇಟ್ಟು ಇದನ್ನು ಎನರ್ಜೈಸ್ ಮಾಡಲಿದ್ದೇವೆ. ಈ ಧನಾಕರ್ಷಕ ರಾ ಪೈರೈಟ್ ಅಂತ ಕರಿತೀವಿ. ಈ ಧನಾಕರ್ಷಕ ಮಣಿಯನ್ನು ನೀವು
ಸ್ವರ್ಣಾಕರ್ಷಣ ಭೈರವ ಒಂದು ಮಂತ್ರದಲ್ಲಿ ಎನರ್ಜೈಸ್ ಮಾಡಿ, ಹೋಮ ಮಾಡಿ ಎನರ್ಜೈಸ್ ಮಾಡಿ, ಅದು ನಿಮ್ಮ ಹೆಸರು, ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ನಿಮ್ಮದೇ ಹೆಸರಲ್ಲಿ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿದಾಗ, ಅದು ಯಾವತ್ತು ಗುರುಪೂರ್ಣಿಮೆಯ ದಿವಸ. ಗುರುಪೂರ್ಣಿಮೆ, ಗುರುವಾರ, ಗುರುಪೂರ್ಣಿಮೆ, ಸಹಸ್ರ ಗುರು ಶಾಂತಿ, ಗುರು ದತ್ತಾತ್ರೇಯ ಹೋಮದ ಜೊತೆಯಲ್ಲಿ ಸ್ವರ್ಣಾಕರ್ಷಣ ಭೈರವ ಹೋಮ ಹಾಗೂ ಈ ಬಂಗಾರ ಅಡಮಾನ ಅಥವಾ ಬಂಗಾರ ಸಂಪಾದನೆ ಮಾಡಲಿಕ್ಕೆ ಅಡ್ಡಿ ಆತಂಕಗಳೇನು ಬರಬಹುದು, ಸರ್ಪದೋಷಗಳಿಂದಾಗಿ ಬರಬಹುದು, ದುಡಿದಿದ್ದೇನು ಉಳಿಯಲ್ಲ ಅನ್ನೋ ರೀತಿಯಲ್ಲಿ. ಆದ್ದರಿಂದ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದು ಎಲ್ಲದರಲ್ಲೂ ಅದ್ಭುತವಾಗಿ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿಯನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬಹುದು. ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗಳಿಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು, ನಿಮ್ಮ ಒಂದು ವಿಳಾಸ ಕಳಿಸಿದ್ರು ಪರವಾಗಿಲ್ಲ, ನಿಮಗೆ ಏನು ಗೊತ್ತಿದೆಯೋ ಅದನ್ನು ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಆವತ್ತಿನ ದಿವಸ ಅಂದರೆ 10ನೇ ತಾರೀಕು ಗುರುವಾರ ಬೆಳಗ್ಗೆ 6 ಗಂಟೆಗೆ ಒಂದು ನಿಮ್ಮ ಸಂಕಲ್ಪ ಸೇವೆಯನ್ನು ಆರಂಭವಾಗುತ್ತೆ. ಲೈವಲ್ಲಿ ನಿಮ್ಮ ಹೆಸರೆಲ್ಲ ಸಂಕಲ್ಪ ಆಗುತ್ತೆ. ಒಂದು 10:30 ಮೇಲೆ ನಾವು ಹೋಮಗಳನ್ನು ಪ್ರಾರಂಭ ಮಾಡ್ತೇವೆ. ಅದರಲ್ಲಿ ವಿಶೇಷವಾಗಿ ಸ್ವರ್ಣಾಕರ್ಷಣ ಭೈರವ, ಆ ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲಿ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿ ಇದನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಬೇಗ ನೀವು ಹೆಸರು ಕೊಟ್ಕೊಳ್ಬಹುದು. ಯಾಕೆಂದ್ರೆ ಈ ಸ್ವರ್ಣಾಕರ್ಷಣ ಭೈರವ ಹೋಮದ ಜೊತೆಯಲ್ಲಿ ನಾವು ಅವತ್ತು ಗುರುವಾರ ಗುರುಪೂರ್ಣಿಮೆ ಆಗಿರೋದ್ರಿಂದ ಸಹಸ್ರ ಗುರುಶಾಂತಿ ಹೋಮವನ್ನು ಮಾಡಿ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡಿ ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಹಾಗೂ ಅದರಲ್ಲಿ ಅಭಿಮಂತ್ರಣೆ ಮಾಡಿ ವಿಶೇಷವಾಗಿ ನಿಮಗೆ ಈ ಒಂದು ಗುರುಗಳ ಗುರುಪಾದುಕೆಗಳನ್ನು ಸಹ ಕೊಡ್ತಾ ಇದ್ದೇವೆ. ಈ ಒಂದು ಗುರುಪಾದುಕೆಗಳು ಸಹಸ್ರ ಗುರು ಶಾಂತಿ ಹೋಮ, ಗುರುದತ್ತಾತ್ರೇಯ ಹೋಮಗಳಲ್ಲಿ ಅಭಿಮಂತ್ರಣೆ ಆದರೆ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿ ನಿಮಗೆ ಸ್ವರ್ಣಾಕರ್ಷಣ ಭೈರವ ಹೋಮ, ಅದೇ ರೀತಿಯಲ್ಲಿ ವಿಶೇಷವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶನಿ ನವಗ್ರಹ ಶಾಂತಿ ಹೋಮಗಳೆಲ್ಲ ಎನರ್ಜೈಸ್ ಆಗುತ್ತಿದೆಲ್ಲ. ಸೊ ಆದ್ದರಿಂದ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಲೈವಲ್ಲಿ ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಗುರುಪಾದಿಗಳು, ಈ ಒಂದು ಪಾದಕೆಗಳು, ಅದರ ಜೊತೆಗೆ ವಿಶೇಷವಾಗಿ ಈ ಧನಾಕರ್ಷಕ ಮಣಿಯನ್ನ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಿಕೊಡ್ತೇವೆ. ಸೊ ಅದರಿಂದ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಬನ್ನಿ ಈಗ ಆ ವಿಶೇಷವಾದ ಮಂತ್ರವನ್ನ ಕೇಳಿಸ್ಕೊಳ್ಳೋಣ. ಓಂ ಅಸ್ಯ ಶ್ರೀ ಸ್ವರ್ಣಾಕರ್ಷಣ ಭೈರವ ಮಹಾಮಂತ್ರಸ್ಯ ಬ್ರಹ್ಮ ಋಷಿಃ ತ್ರಿಷ್ಠುಪ್ ಛಂದಃ ಶ್ರೀ ಸ್ವರ್ಣಾಕರ್ಷಣ ಭೈರವೋ ದೇವತಾ ಶ್ರೀ ಸ್ವರ್ಣಾಕರ್ಷಣ ಭೈರವ ಪ್ರೀತ್ಯರ್ಥೆ ಸ್ವರ್ಣಾಭರಣ ಪ್ರಾಪ್ತ್ಯರ್ಥೆ ಜಪೆ ವಿನಿಯೋಗಃ. ಓಂ ಧ್ಯಾನಂ कोटिसूर्यप्रतीकाशं कुबेरनिलयं महः नेत्रत्रयं चतुर्बाहुं पाशाङ्कुशवराभयं शशिखण्डजटाचूडं स्वर्णाभरणभूषितं सर्वाभरणसम्पूर्णं शोभितं स्वर्णभैरवम्. ॐ वं आं ह्रूं ह्रीं ह्रां महाभैरवाय पणस्थाय अजामिळबन्धनाय लोकेश्वराय मम दारिद्र्यापहराय ह्रां ह्रीं ह्रूं आं वं ॐ वं आं ह्रूं ह्रीं ह्रां महाभैरवाय पणस्थाय अजामिळबन्धनाय लोकेश्वराय मम दारिद्र्यापहाराय ह्रां ह्रीं ह्रूं आं वं ॐ वं आं ह्रूं ह्रीं ह्रां महाभैरवाय पणस्थाय अजामिळबन्धनाय लोकेश्वराय मम दारिद्र्यापहराय ह्रां ह्रीं ह्रूं आं वं